ತಮಿಳುನಾಡಿನಲ್ಲಿ ಟಿವಿಕೆಯ ವಿಜಯರಿಂದ ಸರ್ಕಾರ ರಚನೆಯ ಕಸರತ್ತಿನ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 108 ಸ್ಥಾನಗಳಲ್ಲಿ ವಿಜಯ್ ಗೆದ್ದಿದ್ದಾರೆ. 118 ಮೆಜಾರಿಟಿಗೆ ಬೇಕು. ಇನ್ನು 5 ಪಕ್ಷಗಳನ್ನು ಸೇರಿಸಿಕೊಂಡರೆ 123ಕ್ಕೆ ಬರ್ತಾರವು. ಇದೇ ಸಂದರ್ಭದಲ್ಲಿ ವಿಜಯ್ಗೆ ಬೆಂಬಲ ಕೊಡುವ ಬಗ್ಗೆ ಎಐಎಡಿಎಂಕೆಯಲ್ಲಿ ಒಂದು ಭಿನ್ನಮತ ಶುರುವಾಗಿದೆ. 2 ಬಣಗಳ ಸೃಷ್ಟಿಯಾಗಿದ್ದಾವೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಎನ್ಸಿಪಿ ಥರ ತಮಿಳುನಾಡಿನಲ್ಲಿ ಎಐಎಡಿಎಂಕೆ ಇಬ್ಬಾಗವಾಗುತ್ತೇನೋ ಅನ್ನುವ ವಾತಾವರಣ. ಟಿವಿಕೆನ ಬೆಂಬಲಿಸೋಣ ಅನ್ನುವ ಶಾಸಕರದ್ದೊಂದು ಗುಂಪು, ಬೆಂಬಲಿಸುವುದು ಬೇಡ ಅನ್ನುವರದ್ದೊಂದು ಗುಂಪು. ಪಳನಿಸ್ವಾಮಿ ನೇತೃತ್ವದಲ್ಲಿ, ಮಾಜಿ ಸಿಎಂ ಪಳನಿಸ್ವಾಮಿ ನೇತೃತ್ವದಲ್ಲಿ 17 ಶಾಸಕರು ಟಿವಿಕೆನ ಬೆಂಬಲಿಸೋದು ಬೇಡ ಅಂತಿದ್ದಾರೆ. ರಾಜ್ಯಸಭಾ ಸದಸ್ಯ ಷಣ್ಮುಗಂ ನೇತೃತ್ವದಲ್ಲಿ 30 ಶಾಸಕರು ಟಿವಿಕೆನ ಬೆಂಬಲಿಸೋಣ ಅಂತಿದ್ದಾರೆ. 30 ಶಾಸಕರು ಟಿವಿಕೆ ಬೆಂಬಲಿಸುವ ಪರವಾಗಿ, 17 ಶಾಸಕರು ಟಿವಿಕೆಯನ್ನು ಬೆಂಬಲಿಸದೇ ಇರುವ ಪರವಾಗಿದ್ದಾರೆ. ಬೆಂಬಲಿಸಬಾರದು ಅನ್ನುವವರ ಗುಂಪಿಗೆ ನಾಯಕರು ಮಾಜಿ ಸಿಎಂ ಪಳನಿಸ್ವಾಮಿ, ಬೆಂಬಲಿಸಬೇಕು ಅನ್ನುವ ಗುಂಪಿಗೆ ನಾಯಕರು ರಾಜ್ಯಸಭಾ ಸದಸ್ಯ ಷಣ್ಮುಗಂ. ನಲವತ್ತೇಳು ಶಾಸಕರಿದ್ದಾರೆ ಎಐಎಡಿಎಂಕೆಗೀಗ. 47ರ ಪೈಕಿ 30 ಜನ ಒಂದು ಕಡೆ, 17 ಜನ ಇನ್ನೊಂದು ಕಡೆ. ಷಣ್ಮುಗಂರನ್ನ ಬೆಂಬಲಿಸಲು ಇನ್ನಿಬ್ಬರು ಶಾಸಕರು ಬಂದರೆ ಅವರದ್ದೇ 2/3 ಮೆಜಾರಿಟಿ ಆಗುತ್ತೆ. 47ರಲ್ಲಿ 2/3 ಅಂದ್ರೆ 32 ಜನ ಹೋಗಿ ವಿಜಯರನ್ನ ಬೆಂಬಲಿಸಿ ನಮ್ಮದೇ ಮೂಲ ಎಐಎಡಿಎಂಕೆ ಅನ್ನಬಹುದು. ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ 2/3 ಶಾಸಕರನ್ನ ಕರೆದುಕೊಂಡು ಬಂದ ಏಕನಾಥ್ ಶಿಂಧೆ ನಮ್ಮದೇ ಮೂಲ ಶಿವಸೇನೆ ಎಂದಂತೆ, ಅದೇ ಮಹಾರಾಷ್ಟ್ರದಲ್ಲಿ ಎನ್ಸಿಪಿಯಿಂದ 2/3 ಶಾಸಕರನ್ನ ಕರೆದುಕೊಂಡು ಬಂದ ಅಜಿತ್ ಪವಾರ್ ನಮ್ಮದೇ ಮೂಲ ಎನ್ಸಿಪಿ ಅಂದಂಗೆ, ಎಐಎಡಿಎಂಕೆಯ ರಾಜ್ಯಸಭಾ ಸದಸ್ಯ ಷಣ್ಮುಗಂ 2/3 ಶಾಸಕರನ್ನ ಕರ್ಕೊಂಡು ಬಂದು ನಮ್ಮದೇ ಮೂಲ ಎಐಎಡಿಎಂಕೆ, ನಾವು ವಿಜಯರನ್ನ ಬೆಂಬಲಿಸ್ತೀವಿ ಅನ್ನಬಹುದು. ಸರ್ಕಾರ ರಚನೆಯ ಕಸರತ್ತು ಶುರುವಾದಾಗಿನಿಂದ ಟಿವಿಕೆ ನಿರಂತರವಾಗಿ ಎಐಎಡಿಎಂಕೆ ಜೊತೆ ಚರ್ಚೆಯಲ್ಲಿದೆ. ನಿಶ್ಚಿಂತವಾಗಿ ಸರ್ಕಾರ ನಡೆಸೋದಕ್ಕೆ ಯಾವಾಗಲೂ ಕಂಫರ್ಟಬಲ್ ಮೆಜಾರಿಟಿ ಬೇಕು. 118 ಮ್ಯಾಜಿಕ್ ನಂಬರ್ ಆಗಿರುವಾಗ 119, 120, 121 ಶಾಸಕರನ್ನಿಟ್ಕೊಂಡು ಸರ್ಕಾರ ರಚಿಸುವುದು ಮತ್ತು 5-6 ಪಕ್ಷಗಳನ್ನಿಟ್ಕೊಂಡು ಸರ್ಕಾರ ರಚಿಸುವುದು ಯಾವಾಗಲೂ ಕಿರಿಕಿರಿ.
ಎಐಎಡಿಎಂಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ ವಿಜಯ್. ಜಯಲಲಿತಾ ಬದುಕಿದ್ದಾಗ ವಿಜಯ್ ಮತ್ತು ಎಐಎಡಿಎಂಕೆ ಸಂಬಂಧಗಳು ಬಹಳ ಚೆನ್ನಾಗಿದ್ವು. ವಿಜಯ್ ಫ್ಯಾನ್ ಕ್ಲಬ್ ಚುನಾವಣೆಗಳು ಬಂದಾಗ ಎಐಎಡಿಎಂಕೆಯನ್ನ ಬೆಂಬಲಿಸ್ತಾ ಇತ್ತು. ಅದೇ ಆಧಾರದ ಮೇಲೆ ಈಗ ಟಿವಿಕೆ ಸರ್ಕಾರ ರಚನೆಗೆ ಎಐಎಡಿಎಂಕೆ ಬೆಂಬಲಿಸಲಿ ಅನ್ನುವ ನಿರೀಕ್ಷೆಯಲ್ಲಿ ವಿಜಯ್ ಇದ್ದಾರೆ. ಸರ್ಕಾರದ ಭಾಗವಾಗುವುದು ಬೇಡ, ಸರ್ಕಾರ ರಚನೆಗೆ ಬೆಂಬಲ ಕೊಡಲಿ, ಅದರ ಬದಲು ಎಐಎಡಿಎಂಕೆ ಶಾಸಕರು ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯ ವಿಷಯದಲ್ಲಿ ವಿಜಯರಿಂದ ಹೆಚ್ಚಿನ ಅನುದಾನ ಸಹಕಾರ ನಿರೀಕ್ಷಿಸಲಿ ಅಂತ. ಇದಕ್ಕೆ ಸರಿಯಾಗಿ ಎಐಎಡಿಎಂಕೆ ವಕ್ತಾರ ಕೋವೈ ಸತ್ಯನ್ ಚೆಂಡು ವಿಜಯ್ ಅಂಗಳದಲ್ಲಿದೆ ಅಂದ್ರು. ಪತ್ರಕರ್ತರು ಒತ್ತಾಯಿಸಿ ಪ್ರಶ್ನೆ ಕೇಳಿದಾಗ ಇವತ್ತೊಂದು ದಿನ ಸುಮ್ಮನಿದ್ದು ಬಿಡಿ ಅಂದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.